ನಾಗೇಂದ್ರ ಬಾಬು, ಏನಂತಂದ್ರೆ ನಾವು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಸವಣೂರು ಪಟ್ಟಣದಲ್ಲಿದ್ದೇವೆ. ಸವಣೂರು ಪಟ್ಟಣದ 138 ಮತಗಟ್ಟೆ ಏನಿದೆ ಇಲ್ಲಿ ನಾವಿದ್ದೇವೆ. ಈಗಾಗಲೇ ಮತಗಟ್ಟೆ ಆರಂಭ ಕೂಡ ಆಗಿದ್ದು ಇವಾಗ ಮಹಿಳೆಯರು ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದನೂ ಕೂಡ ಮತಗಟ್ಟೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇದ್ದಾರೆ. ಆದರೆ ಪುರುಷರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಇದು 138 ಮತಗಟ್ಟೆ ಅಂದ್ರೆ APMC ಆವರಣದಲ್ಲಿರುತ್ತೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂತ ಜನರು ಬಂದು ಮತದಾನ ಮಾಡಲು ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಹಿರಿಯ ಅಜ್ಜಿನೂ ಕೂಡ ಬಂದು ಮತದಾನ ಮಾಡಿದ್ದಾರೆ. ಅವರನ್ನೇ ಕೇಳೋಣ. ಅಮ್ಮರ ಬೆಳಿಗ್ಗೆ ಬಂದಿರಿ, ಹೆಂಗ ಅನಿಸ್ತಾ ಇದೆ? ಕದ್ಲಿಲ್ಲ ಏನಿಲ್ಲ ರೀ, ಹಾಕಿ ಬಂದ್ರಿ ಓಟ್. ಬಿಸಿಲಾಗ್ಬಿಡ್ತೈತಿ, ಬಿಸಿಲಾಕತ್ರಿ, ಅದ್ರ ಸಲಾಗಿ ದೌಡ್ ಬಂದಾರ. ಬೆಳಿಗ್ಗೆ ತಂಪತ್ನೆ ಹಾಕಿ ಹೋದ್ರ ಆತಂತೆ. ಅಂದ್ರೆ ಇಷ್ಟು ಜಲ್ದಿ ಒಬ್ಬೊಬ್ಬರು ಬರಲ್ಲ. ಬಹಳಷ್ಟು ನೀರಸ ಪ್ರತಿಕ್ರಿಯೆ ಇದೆ. ಯಾಕಂದ್ರೆ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಸಮಯದಲ್ಲೇ ಜನರು ಬರ್ತಾ ಇದ್ರು. ಆದ್ರೆ ಬಹಳ ಕಡಿಮೆ ಇದೆ ಈ ಸರಿ. ಇಲ್ರಿ, ನಾವು ನಿಲ್ಲಕ್ಕಾಗೋದಿಲ್ಲ, ಅದ್ರ ಸಲ ಬೆಳಿಗ್ಗೆ ದೌಡ್ ಬಂದೆ. ಅದ್ರ ಸಂಬಂಧ ಮೇಡಮ್, ನೀವೇನೋ ಹೇಳಕ್ ಇಷ್ಟಪಡ್ತೀರಿ? ಈಗ ಮತದಾನ ಮಾಡಿದ್ರಿ, ಜಲ್ದಿ ಬಂದಿವಿ, ಏನ್ ರಶ್ ಇಲ್ಲ ಏನಿಲ್ಲ, ಆರಾಮ ಹಾಕಿ ಬಂದ್ವಿ ಜಲ್ದಿ ರೀ. ಮತದಾನ ಮಾಡಿದ್ರಿ? ಮಾಡಿದ್ವಿ ರೀ. ಮೇಡಮ್ ಇಲ್ಲ ರೀ, ಒಟ್ಟ ರಶ್ ಇಲ್ಲ. ಬೇರೆ 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 ಮೂರು ಕ್ಷೇತ್ರದಲ್ಲೂ ಕೂಡ ಬಿರುಸುಗೊಂಡಂತಹ ಮತದಾನ ಪ್ರಕ್ರಿಯೆ. ಮತದಾನದಲ್ಲೂ ಕೂಡ ಮಹಿಳೆಯರೇ ಮುಂದಾಗಿದ್ದಾರೆ. ಸರತಿ ಸಾಲಲ್ಲಿ ನಿಂತು ಹಕ್ಕನ್ನ ಚಲಾವಣೆ ಮಾಡಿ ಬಂದಿದ್ದಾರೆ. ವೀಲ್ ಚೇರ್ ನಲ್ಲಿ ಬಂದು 70 ವರ್ಷದ ಶರಣಮ್ಮ ಅಂತೇಳಿ ಮತವನ್ನ ಚಲಾಯಿಸಿ ಹೋಗಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಹೋಗಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಮತದಾನ ಪ್ರಕ್ರಿಯೆ ಆರಂಭ ಆಗಿ ಅರ್ಧ ಗಂಟೆ ಆಗಿದೆ. ಎಲ್ಲಾ ಭಾಗದಲ್ಲೂ ಕೂಡ ವೋಟಿಂಗ್ ಶುರುವಾಗಿದೆ. ಎಲ್ಲಾ ಕಡೆಯೂ ಕೂಡ ಮಹಿಳೆಯರೇ ಹೆಚ್ಚಾಗಿ ಆಗಮಿಸಿದ್ದಾರೆ. ಬೇಗ ಬೇಗ ಬಂದು ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ. ಇಲ್ಲೇನೋ ಬರ್ದಿದ್ದಾರೆ, ಗಂಡು ಮಕ್ಕಳ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಗ್ಗಾವಿಯ ಲೈವ್ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ಚನ್ನಪಟ್ಟಣ ಬಳಿ ಹೋಗೋಣ. ನೋಡಿ, ನಮ್ಮ 6 ಪ್ರತಿನಿಧಿಗಳು ಎಲ್ಲೆಲ್ಲಿ ಯಾರು ಇದ್ದಾರೆ ಅಂತೇಳಿ ನೀವು ನೋಡ್ತಾ ಇದ್ದೀರಿ. ರಂಜಿತ್ ಶಿರಿಯಾರ್ ಸಂಡೂರು, ರೇಣುಕಾರಾಧ್ಯ ಸಂಡೂರು, ಹಾವೇರಿಯಲ್ಲಿ ಮಂಜು ಪತ್ತಾರ್ ಶಿಗ್ಗಾವಿ, ಅದೇ ರೀತಿಯಾಗಿ ಸಂಜಯ್ ಚನ್ನಪಟ್ಟಣ, ವಿಜಯ್ ಚನ್ನಪಟ್ಟಣ, ಮಹದೇವಸ್ವಾಮಿ ಕೂಡ ಚನ್ನಪಟ್ಟಣದಲ್ಲಿ. ಇವರೆಲ್ಲರೂ ಕೂಡ ಈಗ ಈ ಕ್ಷಣಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇವಸ್ವಾಮಿ ಬಳಿ ಹೋಗೋಣ. ಮಹದೇವಸ್ವಾಮಿ, ಈಗ ನೀವಿರುವಂತ ಮತಗಟ್ಟೆ ಯಾವುದು? ಅಲ್ಲಿ ವೋಟಿಂಗ್ ಶುರುವಾಗಿದ್ಯಾ? ಶುರುವಾಗಿದ್ರೆ ಹೇಗಿದೆ ರೆಸ್ಪಾನ್ಸ್? ನಾಗೇಂದ್ರ ಬಾಬು, 7 ಗಂಟೆಗೆ ಕರೆಕ್ಟಾಗಿ ಈ ಒಂದು ಮತಗಟ್ಟೆಯಲ್ಲಿ, ಅಂದರೆ ನಾನು ಚನ್ನಪಟ್ಟಣದಲ್ಲಿರ್ತಕ್ಕಂತಹ 41ರ ಮತಗಟ್ಟೆ ಸಂಖ್ಯೆ ಒಂದಾರಗುಪ್ಪೆ ಗ್ರಾಮ ಏನಿದೆ, ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಆ ಮತಗಟ್ಟೆಯಲ್ಲಿ ಸರಿಯಾಗಿ 7 ಗಂಟೆಗೆ ಮತ ಹಕ್ಕು ಚಲಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಯಾಕೆ ಎಕ್ಸಾಕ್ಟಾಗಿ 7 ಗಂಟೆಗೆ ಅಂತ ಹೇಳ್ತೀನಿ ಅಂತಂದರೆ, ಒಬ್ಬರು ಸರ್ಕಾರಿ ನೌಕರರು ಅವರು ಡ್ಯೂಟಿಗೆ ಹೋಗಬೇಕಾಗಿರುತ್ತೆ. ಅವರು 6:50ಕ್ಕೆ ಮತಗಟ್ಟೆ ಕೇಂದ್ರದತ್ತ ಬರ್ತಾರೆ. ಸರಿಯಾಗಿ 7 ಗಂಟೆಗೆ ಒಂದು ಮತ ಹಕ್ಕನ್ನು ಚಲಾವಣೆ ಮಾಡಿ ಹೊರಡ್ತಾರೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಪ್ರಮುಖವಾಗಿ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಅಂತನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಈಗ ಮತಗಟ್ಟೆಗಳತ್ತ ಪ್ರತಿಯೊಬ್ಬ ಮತ ಚಲಾವಣೆ ಮಾಡುವಂತಹ ಮತದಾರರು ಕೂಡ ಆಗಮಿಸಿ ತಮ್ಮ ಮತ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳ ಪ್ರಮುಖವಾದಂಥ ಕ್ರಿಟಿಕಲ್ ಬೂತ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ನವರು ಕೂಡ ಹಾಕಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಒಂದು ಮತ ಹಕ್ಕು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೀವು ನೋಡಬಹುದು ದೃಶ್ಯದಲ್ಲಿ, ನಾನು ಅವ್ರನ್ನೂ ಕೂಡ ತೋರಿಸ್ತೇನೆ. ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು. ಯಾಕೆ ಅಂತಂದರೆ, ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತ ಹೇಳಿ ಈಗ
ಪ್ಯಾರಾಮಿಲಿಟರಿ ಫೋರ್ಸ್ನ ಪಡೆ ಕೂಡ ಇಲ್ಲಿದೆ. ಯಾಕಂದರೆ ಇದೊಂದು ಕ್ರಿಟಿಕಲ್ ಬೂತ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಬರುವಂಥವರೆಲ್ಲರೂ ಕೂಡ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೋಡ್ತಾರೆ. ಈಗ ಮತ್ತೊಂದು ದೃಶ್ಯದಲ್ಲಿ ನೋಡ್ತಾರೆ, ಏನು ವೀಲ್ ಚೇರ್ನಲ್ಲಿ ಒಬ್ಬರು ಬಂದು ಹಕ್ಕನ್ನು ಚಲಾವಣೆ ಮಾಡಿ ಈಗ ಮತ್ತೆ ಹೊರಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಾಗೇಂದ್ರ ಬಾಬು, ನೋಡೋಣ ಅವ್ರು ಏನು ಮಾತಾಡ್ತಾರೆ ಅಂತ. ಸರ್ ನಮಸ್ಕಾರ, ಮಾತಾಡ್ತಾರಾ ಸರ್? ಹಾಂ ಸರ್, ಈಗ ಮಾತಾಡ್ತೀರಾ? ಈ ಮತ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ, ಹೇಗೆ ಅನಿಸುತ್ತೆ? ನನಗೆ ಖುಷಿ ಆಗುತ್ತೆ. ಹಾಂ ಇನ್ನೂ ಮಾಡಿಸ್ಬೇಕು, ಇನ್ನೂ ಮಾಡಬೇಕು, ನಾನೇ ಮಾಡಬೇಕು ಅನ್ನಿಸುತ್ತೆ. ಹಾಂ ಆದರೆ ನನ್ನ ಮಗಳು ಮಾಡಿದ್ಲು ಹಾಂ ಕಾಂಗ್ರೆಸ್ಗೆ. ನಾವು ಕಾಂಗ್ರೆಸ್ಸು. ತಮಗೆ ಆರೋಗ್ಯ ಸರಿ ಇಲ್ಲದಾದ್ರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ. ಹೌದೌದು, ಆರೋಗ್ಯ ಸರಿ ಇಲ್ಲ ಅಂದು ಮತ ಹಕ್ಕು ಚಲಾವಣೆ ಮಾಡಿದ್ದೀವಿ. ಸರ್ ಮೇಡಮ್, ನೀವು ಯಾಕಂದ್ರೆ ಪ್ರತಿಯೊಬ್ಬ ಮತದಾರರು ಕೂಡ ಈ ಮತದಾನದ ಜಾಗೃತಿ ಮೂಡಬೇಕು. ಯಾಕಂದ್ರೆ ನನ್ನ ಹಕ್ಕನ್ನು ಚಲಾವಣೆ ಮಾಡಬೇಕು ಅನ್ನುವಂಥಲ್ಲಿ ತಾವು ತಮ್ಮ ತಂದೆಯನ್ನ ಕರ್ಕೊಂಡ್ಬಂದು ಒಂದು ಮತ ಹಕ್ಕನ್ನು ಚಲಾವಣೆ ಮಾಡಿಸಿರಿ. ತಾವೇನು ಹೇಳ್ತೀರಿ ಮೇಡಮ್? ನಮ್ಮ ಮತ ನಮ್ಮ ಹಕ್ಕಲ್ವಾ, ಹಂಗಾಗಿ ಏನೇ ಹುಷಾರಿಲ್ಲ ಅಂದರೂ ಓಟ್ ಹಾಕ್ಲೇಬೇಕು. ನಾವು ಓಟ್ ಹಾಕಿದ್ದೀವಿ, ಅದಕ್ಕೆ ಅಪ್ಪನ ಕರ್ಕೊಂಡ್ಬಂದು ಓಟ್ ಹಾಕ್ಸಿದ್ದೀವಿ. ನೋಡಿ, ಇದನ್ನೇ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಮತ ಹಕ್ಕನ್ನ ಚಲಾವಣೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ನೋಡಿ, ಅವರ ಆರೋಗ್ಯ ಸರಿ ಇಲ್ಲದಾದ್ರೂ ಕೂಡ ಅವರ ಮನೆಯವರು ಅವರನ್ನ ಕರ್ಕೊಂಡ್ಬಂದು ಇಲ್ಲಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕು ಅಂತನ್ನುವಂಥದ್ದಂದ್ರೆ ಮತದಾನ ಅಂತನ್ನುವಂಥದ್ದು ಎಷ್ಟು ಶ್ರೇಷ್ಠವಾದಂತಹ ಕೆಲಸ ಅಂತನ್ನುವಂಥದ್ದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಮತಗಟ್ಟೆಯಲ್ಲಿ ಕೂಡ ನಿರಂತರವಾಗಿ ತಮ್ಮ ಮತದಾರರು ಈ ಒಂದು ಶಾಲೆಗೆ ಬಂದು ಈ ಒಂದು ಮತಗಟ್ಟೆಗೆ ಬಂದು ತಮ್ಮ ಮತ ಹಕ್ಕನ್ನು ಕೂಡ ಚಲಾವಣೆ ಮಾಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಮತ್ತೆ ಸ್ವಾಮಿ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಈಗ ತಂಡೂರಲ್ಲಿ ಒಬ್ರು ಅಜ್ಜಿ, 70 ವರ್ಷದ ಅಜ್ಜಿ, ಈಗಷ್ಟೇ ನಾವು ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ಚನ್ನಪಟ್ಟಣದಲ್ಲಿ ಲೈವ್ ಅಲ್ಲಿ ತೋರಿಸಿದ್ರು ಆ ವೃದ್ಧರೊಬ್ರು ವೀಲ್ ಚೇರ್ ಅಲ್ಲಿ ಬಂದಿರೋದನ್ನ. ಇದು ಮಾದರಿ ಮತದಾರ ಇವರಲ್ಲ. ನನ್ ಕೆನಾಗ ಆಗಲ್ಲ, ನಂಗೆ ತಲೆನೋವು, ನಿದ್ದೆ ಬರ್ತಾ ಇದೆ, ರಾತ್ರಿ ಲೇಟಾಗಿ ಮಲಗದೆ, ಮತ್ತೆ ಯಾರು ಹೋಗ್ತಾರೆ, ಈ ಉದಾಸೀನತೆ ಬಿಟ್ಬಿಡಿ. ನೋಡಿ, ಅವ್ರ ಕೆನಾಗ ಆಗೋದಿಲ್ಲ, ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ, ಅಂತವರೇ ಬಂದು ಓಟನ್ನ ಹಾಕ್ತಿದ್ದಾರೆ ಅಂತಂದ್ರೆ ಇನ್ನು ಎರಡು ಕೈಯ ಕಾಲುಗಳು ಚೆನ್ನಾಗಿರೋರು ಯೋಚನೆ ಮಾಡಬೇಕು. ನಿಮ್ಮ ಹಕ್ಕನ್ನ ನೀವು ಚಲಾವಣೆ ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಾಳೆ ಪ್ರಶ್ನೆಗಳನ್ನ ಮಾಡೋದಕ್ಕೂ ಕೂಡ ನಿಮ್ಗೆ ಹಕ್ಕಿರುತ್ತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.